ಶಿಕ್ಷಣದ ವ್ಯವಸ್ಥೆಯಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಒಂದ್ ಕಡೆ ಸರ್ಕಾರದ ಅಡಿಯಲ್ಲಿ ಬರುವಂತ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಯಾವ್ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಿರಂತರವಾಗಿ ನಾವು ಸುದ್ದಿಯನ್ನ ಬಿತ್ತರಿಸ್ತಾನೆ ಇದ್ದೀವಿ. ಮತ್ತೊಂದ್ ಕಡೆ ಈಗ ಮತ್ತೊಂದು ಸುದ್ದಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ವಸತಿ ಶಾಲೆಗಳಲ್ಲಿ ಯಾವ್ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಕನಸನ್ನ ಹೊತ್ತಿದಾರಲ್ಲ, ಆ ಕನಸಿಗೆ ಕೊಳ್ಳಿ ಇಡುವಂತ ಪ್ರಯತ್ನ ಇದ್ದಂತೆ ಕಾಣಿಸ್ತಾ ಇದೆ. PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳೇ ಇಲ್ಲ ವಸತಿ ಶಾಲೆಗಳಲ್ಲಿ. PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅದು ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿರುವಂಥ ವಸತಿ ಶಾಲೆ. ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಗ್ರಂಥಾಲಯ ಇಲ್ಲ. ಸೈನ್ಸ್ ಲ್ಯಾಬೇ ಇಲ್ಲ, ಇನ್ನೇನು ಓದ್ತಾರೆ ಪಾಪ ಹೇಳಿ ಸೈನ್ಸ್ ವಿದ್ಯಾರ್ಥಿಗಳು. ಕಂಪ್ಯೂಟರ್ ಲ್ಯಾಬು ಕೂಡ ಇಲ್ಲ. PCMCನೋ PCMBನೋ ಈ ರೀತಿಯಾಗಿ ತಗೊಂಡಂಥ ಸಂದರ್ಭದಲ್ಲಿ ಏನೂ ಇಲ್ಲ. ಅಲ್ಲಿ ಸೈನ್ಸ್ ಲ್ಯಾಬ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಗ್ರಂಥಾಲಯ ಇಲ್ಲ. PUC ಸೈನ್ಸ್ ವಿಭಾಗದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಬುಕ್ಸ್ ಕೂಡ ತಡವಾಗಿ ಕೊಟ್ಟಿರುವಂಥದ್ದು ಅಧಿಕಾರಿಗಳು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾದ ವ್ಯವಸ್ಥೆನೇ ಇಲ್ಲ. ಪ್ರಮುಖವಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಲ್ಯಾಬ್ಗಳು ಬೇಕಾಗುತ್ತೆ. ಯಾಕಂದರೆ ಕೆಮಿಸ್ಟ್ರಿ ಲ್ಯಾಬ್ ಬೇಕು, ಫಿಸಿಕ್ಸ್ ಲ್ಯಾಬ್ ಬೇಕು, ಬಯಾಲಜಿ ಲ್ಯಾಬ್ ಬೇಕು, ಅಥವಾ ಕಂಪ್ಯೂಟರ್ ಏನಾದರೂ ಅಂದರೆ PCMC ತಗೊಂಡಿದ್ರೆ ಕಂಪ್ಯೂಟರ್ ಲ್ಯಾಬ್ಗಳು ಬೇಕಾಗುತ್ತೆ. ಅದ್ಯಾವುದೂ ಕೂಡ ಇಲ್ಲ. ಇನ್ನೇನು ಓದಿ ದಬಾಕ್ತಾರನ್ನ ಲೆಕ್ಕ ಹಾಕೊಳ್ಳಿ. ಅವರ ಕನಸಿಗೆ ಕೊಳ್ಳಿ ಇಡ್ತಾ ಇದ್ದಾರೆ ಸರ್ಕಾರದವರು. ಇಲ್ಲಿನ ವಿದ್ಯಾರ್ಥಿಗಳನ್ನ ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಕೇಳೋಣ. ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಕೂಡ ಸೈನ್ಸನ್ನು ಆಯ್ಕೆ ಮಾಡಿಕೊಂಡು ಈಗ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸಿಗಬೇಕಾದಂಥ ಟೆಕ್ಸ್ಟ್ ಬುಕ್ಗಳು ಕೂಡ ಸಿಗ್ತಾ ಇಲ್ಲ, ಜೊತೆಗೆ ಲ್ಯಾಬ್ ಸಹ ಸಿಗ್ತಾ ಇಲ್ಲ. ಇಂತಹ ಸಾಕಷ್ಟು ಮೂಲಭೂತ ಸೌಕರ್ಯಗಳ ವಿದ್ಯಾರ್ಥಿಗಳು ಕೂಡ ವಂಚಿತರಾಗಿದ್ದಾರೆ. ಅಂಥದ್ದೊಂದು ಗದಗ ನಗರದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಇಲಾಖೆ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಏನಿದೆ, ಆ ಹಾಸ್ಟೆಲ್ನ ಮಕ್ಕಳಿಗೂ ಕೂಡ ಯಾವುದೇ ರೀತಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಲ್ಯಾಬ್ ಸಹ ಇಲ್ಲ, ಮತ್ತು ಜೊತೆಗೆ ಅವರು ಬೇಕಾಗಿರ್ತಂಥ ಸೈನ್ಸ್ ಲ್ಯಾಬ್ ಕೂಡ ಇಲ್ಲ. ಸಾಕಷ್ಟು ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಕೂಡ ಅನುಭವಿಸ್ತಾ ಇದ್ದಾರೆ. ಅವರನ್ನು ಮಾತನಾಡ್ತಾ ಹೋಗೋಣ. ಈಗ ನೀವು ಸೈನ್ಸ್ ವಿದ್ಯಾರ್ಥಿಗಳು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಸೈನ್ಸನ್ನೇ ಆಯ್ಕೆ ಮಾಡಿಕೊಂಡು ಈಗ ಇಲ್ಲಿ ಅಡ್ಮಿಷನನ್ನು ಮಾಡಿದ್ರಿ. 1 ವರ್ಷ ಕಳೆದಿದೆ. ಯಾಕಂದ್ರೆ ಫಸ್ಟ್ PUC ಮುಗಿಸಿ ಸೆಕೆಂಡ್ PUCಗೆ ಬಂದಿದ್ರಿ. ಇಲ್ಲಿ ಏನೇನು ಎಲ್ಲ ಸಮಸ್ಯೆಗಳಿದಾವೆ? ಸಮಸ್ಯೆ ಅಂದರೆ ಸರ್, ನಮ್ಗೆ ಟೆಕ್ಸ್ಟ್ ಬುಕ್ ಲೇಟಾಗಿ ಬಂದ ಸರ್. ನಾವು ಅದರ ಬೇರೆ ಕನ್ನಡ ಮೀಡಿಯಮ್ ಇದ್ರೆ ಬಂದಿವಿ ಸರ್. ಫಸ್ಟ್ ಆಫ್ ಆಲ್ ಇವಾಗ ನಮ್ಗೆ ಅರ್ಥನ ಆಗಂಗಿಲ್ಲ ಸರ್ ಇಂಗ್ಲೀಷ್. ಮತ್ತು ಅದರೊಳಗೆ ಟೆಕ್ಸ್ಟ್ ಬುಕ್ ಲೇಟಾಗಿ ಬಂದ ಸರ್. ನಮಗೆ ಫ್ಯೂಚರಿಗೆ ಭಾಳ ಹೊಡೆತು ಬೀಳುತ್ತೆ ಸರ್ ಇದು. ನಾವು ಅದ್ರಾಗ ಹೊರಗೆ ಹೋಗಿ ಕಂಪ್ಯೂಟರ್ ಕಲಿಬೇಕಂದ್ರೆ ನಮ್ಗೆ ಇಲ್ಲೇ ಬಿಡಂಗೇ ಇಲ್ಲ ಸರ್. ಒಂದೇ ಮಾತು ಒಳ್ಳೆ ಇದು ಎಜುಕೇಷನ್ ಅಂದ್ರೆ ಭಾಳ ಹೊರತು ಬೀಳುತ್ತೆ ಸರ್ ನಮ್ಗೆ. ಇಲ್ಲಿ ಕ್ಲಾಸ್ ಒಂದು ಬೆಂಚ್ ಒಳಗೆ 5-5 ಮಂದಿ 4-4 ಮಂದಿ ಕುಂತು ಕಲಿತೀವಿ ಸರ್ ನಾವು. ಅಲ್ಲಿ ಕಿಟಕಿ ಫ್ಲ್ಯಾಶ್ ಬೀಳುತ್ತೆ ಸರ್ ನಮ್ಗೆ. ಫಸ್ಟ್ ಬೆಂಚಿಗೆ ಕುಂತವ್ರಿಗೆ ಕಾಣಂಗಿಲ್ಲ ಸರ್ ಅದು. ಲ್ಯಾಬ್ ಅಂದ್ರೆ ಮೈಕ್ರೋಸ್ಕೋಪ ನೋಡಿಲ್ಲ ಸರ್ ನಾವು. ಫಸ್ಟ್ ಆಫ್ ಆಲ್ ಸಂಬಂಧ ಎಲ್ಲ ಹಾಸ್ಟೆಲ್ದು ಎಲ್ಲ ಸಂಬಂಧ ಸ್ಟ್ರೈಕ್ ಮಾಡಿದ್ದು ಸರ್. ಎಲ್ಲರೂ ಬಂದಿದ್ದು ಸರ್. ಮಾಡ್ತೀನಿ ಅಂತೇಳಿ ಹೋಗ್ಯಾರ ಸರ್. ಇನ್ನೂ ಆದರೂ ಮಾಡಿಲ್ಲ ಸರ್. ಮುಂದೆ ಏನು ಮಾಡ್ತೀವಿ ನೋಡಿ ಸರ್. ನಮ್ಗೆ ಲ್ಯಾಬಿನ ಸ್ವಲ್ಪ ಭಾಳ ಇದಾಗ್ತಿತ್ತು ಸರ್. ಹೋದ ವರ್ಷ ಕಲ್ತೀವಿ ಸರ್ ನಾವು. ಸರ್ ಸಮಸ್ಯೆ ಅಂತೂ ಭಾಳ ಇದೆ ಸರ್. ಇಲ್ಲಿ ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಾಲ್ ಸರ್ ಬರೋಂಗಿಲ್ಲ ರೀ. ಹೋದ ವರ್ಷ 2 ಸಲ ಬಂದಾರ ಸರ್. ಆದರೂ ಹೇಳಿವ್ರಿ ಅವ್ರಿಗೆ ಮಾಡಿಸ್ತೀವಿ ಅಂತ ಹೇಳಾರ್ರಿ, ಮತ್ತು ಮಾಡಿಸಿದ್ರಿ ಅವ್ರು ಇನ್ನೋರ್ಗು. ಒಮ್ಮೆ ಸ್ಟ್ರೈಕು ಮಾಡಿದ್ವಿ ರೀ. ಏನು ಸಮಸ್ಯೆ ಎದುರಿಸಾಕತ್ತೀರಿ? ಯಾಕಂದ್ರೆ ಬುಕ್ಸ್ ಕೂಡ ಲೇಟಾಗಿ ಬಂತು, ಲ್ಯಾಬ್ ಇಲ್ಲ. ಮತ್ತು ನೀವು ಕೂಡ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಬುಕ್ಸ್ ಕೇಳಿದ್ವಿ ಸರಿ. ಫಸ್ಟ್ ಅದು ಬುಕ್ ಲೇಟಾಗಿ ಬಂದು ಸರಿ. ಅದ್ರ ಬುಕ್ಸ್ ಲೇಟಾಗಿ ಬಂದ ತಕ್ಷಣ ಕೊಟ್ಟಾರ ಸರಿ. ಅದು ಅವಾಗ ಫಸ್ಟ್ ಜಾಸ್ತಿ ಟಫ್ ಆಯ್ತು ಸರಿ. ಲೆಕ್ಚರ್ ಚೇಂಜ್ ಮಾಡಿರಿ ಅಂತಂದು ಅವರು ಲೆಕ್ಚರ್ ಚೇಂಜ್ ಮಾಡ್ತೀವಿ ಅಂದ್ರೆ ಮಾಡ್ತೀನಿ ಅಂತ ಬರೀ ಆಶ್ವಾಸನೆ ಕೊಡ್ತಾರೆ ಸರಿ. ಏನು ಮಾಡೋಲ್ಲ ಸರಿ. ಲ್ಯಾಬನ್ನ ಬರೀ ಫಸ್ಟ್ ಇಯರಿಂದನೇ ಹೇಳಾಕ್ತೀವಿ ಸರಿ. ಲ್ಯಾಬ್ ಮಾಡಿಸ್ರಿ ಬರೀ ಆಶ್ವಾಸನೆ ಕೊಡ್ತಾರೆ ಸರಿ. ಏನು ಹೇಳಕತ್ತೀವಿ ಸರ್. ಲ್ಯಾಬ್ ಒಂದು ಸರ್ ಬೇಕಾಗಿತ್ತು ಅಷ್ಟೇ ಸರ್. ಸೈನ್ಸ್ ಮಾಡಿ ಸರ್. ಫಸ್ಟ್ ಇಯರ್ಗೂ ಲ್ಯಾಬ್ ಇದ್ದಿಲ್ಲ ನಮ್ಗೆ. ಲ್ಯಾಬ್ ಬುಕ್ಸ್ ವರ್ಕ್ ಮಾಡೋಕೆ ಬುಕ್ಸ್ ಇಲ್ಲ, ಫೇರ್ ನೋಟ್ಸ್ ಇಲ್ಲ ಸರ್ ನಮ್ಗೆ. ಫೇರ್ ನೋಟ್ಸ್ ಒಂದು ಬೇಕು, ಮನೇಲಿಂದ ತಂದು ಅದನ್ನ ಯೂಸ್ ಮಾಡೋಕ್ಕಂತೀವಿ ಸರ್. ಇಲ್ಲ ಕೊಟ್ಟಿಲ್ಲ ಸರ್. ಮುಖ್ಯವಾದಂಥ ಲ್ಯಾಬ್ ಕೂಡ ಇಲ್ಲ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತೀವಿ. ಆದಷ್ಟು ಬೇಗ ಸರ್ಕಾರ ಮತ್ತು ಅಧಿಕಾರಿಗಳು ಏನು ಲ್ಯಾಬನ್ನು ಮಾಡಿಸಿಕೊಡ್ಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸಂತೋಷ್ ಕೊಣೂರು, ನ್ಯೂಸ್ 18 ಗದಗ.